ಕರುಣೆಯನ್ನ ತೋರಿಸಿರುವ ಹರಳಕಟ್ಟೆಯ ಪೂಜ್ಯರ ದಿವ್ಯ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಇನ್ನ ನಮ್ಮ ಶ್ರೀಮಠದ ಒಡೆಯರು ಅವರ ಭಾವದ ಬಗ್ಗೆ ಹೇಳ್ತಾರೆ. ಪೂರ್ಣಾನಂದ ಸಿದ್ಧಾನಂದ, ಪೂರ್ಣಾನಂದ ಶ್ರದ್ಧಾನಂದ ನಾನ್ಯಾರ ನಂಬಿಲ್ಲ, ನಾನ್ಯಾರ ನಂಬಿಲ್ಲ, ನಾಮಾಡಿನೆಂಬ ಅಳಿವಿಲ್ಲ, ನಾಮಾಡಿನೆಂಬ ಅಳಿವಿಲ್ಲ ಗುರುದ್ವೈರೇ ನೀವು ನಡೆಸ್ರಿ ನಮ್ಮ ಸರವೆಲ್ಲ ಎಂಬ ಭಾವದಿಂದ ಕೂಡಿರುವ ನಮ್ಮ ಅಭಿನವ ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯ ಪಾದ ಕಮಲಗಳಿಗೆ ಹಣಿಕೊಂಡಿದೆ. ಯಾಕಂದ್ರೆ ಅವ್ರ ಸ್ವಭಾವ ನೋಡ್ಬೇಕು. ನನಗೂ ಒಂಥರ ವಿಚಿತ್ರಣ. ಅವರೆಲ್ಲ ದೊಡ್ಡ ಮಠದ ಪೀಠಾಧಿಪತಿಗಳು, ಅದು ಹಿತ್ತಲ ಗಿಡ ಔಷಧ ಮಾತಲ್ಲ ಅಂತ ಅಂತಾರೆ. ಆದ್ರೆ ನಮ್ಮ ಬಗ್ಗೆ ಅಪಾರ ಗೌರವ. ಯಾಕಂದ್ರ ನಾವು ಅಕ್ಕನ ಬೆಳಗಾವಿ ಜಿಲ್ಲಾದವರ ಮೂಲ ಸೋಮನಕೊಪ್ಪದ ಪೀಠದ ಪೀಠಾಧಿಪತಿಗಳು ಬಹಳ ಗೌರವ. ಆದ್ರೆ ಅವ್ರನ್ನ ಹತ್ತಿರದಿಂದ ನೋಡಿದ್ರೆ ಸಣ್ಣ ಹುಡುಗರು ಇರ್ತಾರೋ, ಕಸವಾಗಿ ನೋಡಿರ್ತಾರೋ. ಮತ್ತೆ ನಾ ಮಾಡಿರ್ತಕ್ಕಂಥ ಅವರಲ್ಲಿ ಸ್ವಚ್ಛ ಆಗತ್ತೆ. ಅವ್ರೇನು ಹೊಗಳಬೇಕಂತ ನಾನೇನು ಕೊಡಂಗಿಲ್ಲ, ನಾ ಹೊಗಳು ಅವಶ್ಯಕತೆ ಇಲ್ಲ. ಇದಕ್ಕೆ ವಿಷಯ ಹಿಂಗದ. ಅಂತ ಪೂಜೆಗೆ ಇಂಥ ಒಂದು ಕಾರ್ಯಕ್ರಮವನ್ನ ಸುಸಜ್ಜಿತವಾಗಿ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪೂಜ್ಯರಿಗೆ ಮತ್ತೊಮ್ಮೆ ನನ್ನ ಪ್ರಣಾಮಗಳನ್ನು ಹೇಳ್ತಾ, ಇನ್ಮೇಲೆ ನಮ್ಮ ಈ ಕಾರ್ಯಕ್ರಮದ ನಿರೂಪಕರಾಗಿರ್ತಕ್ಕಂಥ ವಿದ್ಯಾನಂದ ಶ್ರೀಗಳಲ್ಲಿ ಹಾಗೂ ನಮ್ಮ ಕೋಡೇಕಲ ಶ್ರೀಗಳು ಗಾಂಧಿ ಪಿತ ಮಹಾಸ್ವಾಮಿಗಳವರಿಗೂ ಹಾಗೂ ನಮ್ಮ ವೀರಪ್ಪ ಶಾಸ್ತ್ರಿಯವರಲ್ಲಿಯೂ ಶಿವಪುತ್ರಪ್ಪ ಶಾಸ್ತ್ರಿಯವರಲ್ಲಿಯೂ ನಮ್ಮ ಸಹೋದರ ಸ್ವರೂಪರಾಗಿರ್ತಕ್ಕಂಥ ನಿಂಗಪ್ಪನ ಅಂಗಡಿಯವರಲ್ಲೂ ನಮ್ಮ ಟಬಲಾಜಿ ಅವರಲ್ಲೂ ಇನ್ನ ಕ್ಷಮಾ ಮಾಡಬೇಕು. ಬಹಳ ದೊಡ್ಡ ದೊಡ್ಡ ಮಂದಿ ಬಂದದ, ಅವ್ರನ್ನೆಲ್ಲಾರು ಮಾತಾಡ್ಬೇಕು. ನನ್ನ ಟೈಮ್ ಅಂತ ಮುಗಿದ. ಅದಕ್ಕೆ ಒಂದೇ ಮಾತನ್ನ ಹೇಳೋದಂದ್ರೆ, ಇನ್ನೊಬ್ಬ ನಮಗೆ ತಪ್ಪು ಯಾರು ತಿಳ್ಕೊಬೇಡ್ರಿ, ನಮ್ಮ ಚಂದ್ರಪ್ಪ ನೋಡೋಣ. ಅದ್ರ ಜೊತೆಗೆ ನಮ್ಮ ಶಿವರುದ್ರ ಸ್ವಾಮಿಗಳು ಅವರ ಭಕ್ತಿಯನ್ನು ನೋಡ್ಬೇಕು. ನಾ ಯಾರನ್ನಂತೂ ವರ್ಣನೆ ಮಾಡ್ಲಿ? ಏನಿದು ಸಮೂಹ ಅದ, ಇಲ್ಲ ಜಪ ಮಾಡಾಕತ್ತಾರ. ಇವರು ಏನದೆ ನಮ್ಮ ಚಂದ್ರಪ್ಪನ ಒಬ್ಬಂದ ಹೇಳ್ಬೇಕು, ಊರಾನ ಮಂದಿದೆಲ್ಲ ಮಾತಾಡಂಗ. ಆ ಪುಣ್ಯಾತ್ಮ ಮಾತಾಡಕತ್ತಾನ, ನನ್ನ ಹೃದಯ ಬಿಚ್ಚಿ ಬಿಡ್ತದ. ಅವಾಗ ರಗಡೆ ಟೆನ್ಷನ್ ಕೊಡ್ತಿರ್ತೈತ್ ಮಂದಿ. ನಾವು ಏನು ಮಾಡ್ತಿದ್ದೀವಿ, ಅವನಲ್ಲಿ ಒಂದೀಗ ಸಿಟ್ಟ ಸಡಕ ಹಂಗ ನಕ್ಕೋತಿರ್ತಾನೆ. ಹೌದನ್ರಿ? ಹೌದ್ರಿ ಹೌದ್ರಿ ಹೌದ್ರಿ. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿರ್ತಕ್ಕಂಥ ನಮ್ಮ ಬಿಲ್ಲಾರವರು, ಚಂದ್ರಪ್ಪನ ಬಿಲ್ಲಾರವರು, ಆ ಚಂದ್ರಪ್ಪನ ಬಿಲ್ಲಾರವರನ್ನು ಮೀರಿಸುವಂತ ಜನರು ಸುಳ್ಕೊಪ್ಪದಾಗಲ್ಲ ಅಂತೇಳಿ ಈ ಕಾರ್ಯಕ್ರಮ ನಡೆಸಬಹುದು. ಅದಕ್ಕ ನೀವೆಲ್ಲರೂ ಈ ಸೋಮನಕೊಪ್ಪದ ದೇವಾನು ದೇವತೆಗಳನ್ನೇ ನಾನು ಭಾವಿಸಿ ಮತ್ತೊಮ್ಮೆ ನಿಮಗೆಲ್ಲರೂ ನನ್ನ ಅನಂತ ಕೋಟಿ ಪ್ರಣಾಮಗಳು. ಶಿವಸ್ವರೂಪಿಗಳೇ, ಇಲ್ಲೊಂದು ಬೇತೆ, ಶರಣೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಈ ಶರಣರು ಕುಳಿತ ಸ್ಥಳವೇ ಪಾವನ ಕಾಣಿರೋ. ಈ ಸ್ಥಳನ ಪಾವನ ಮಾಡಿಬಿಟ್ರಿ. ಈ ನೆಲ ಎಷ್ಟು ಜಾಗೃತ ಆಗೈತಂದ್ರ ನಾ ಯಾರು ಹೆಸರು ಹೇಳಕ್ ಹೋಗುದಿಲ್ಲ. ಈಗ ಒಬ್ಬ ಗಣಮಗಳ ಕಣ್ಣಾಗ ನೀರು ಬರ್ಬೇಕಾರೆ ಹೆಂಗ ಆಗಿರ್ಬಾರ್ದು, ಯಾವ್ದು ಒಡೆದ್ ಮಾತಾಡೋದಿಲ್ಲ. ಬಹಳ ಸೂಕ್ಷ್ಮ, ಅದು ತಿಳಿದವ್ರ ಎಷ್ಟು ತಿಳಿತೈತೆ. ನನಗೇನಂತ ಗೊತ್ತಾಗಲಿಲ್ಲ. ಶ್ರದ್ಧಾನಂದ ಅಪ್ಪ, ಪೂರ್ಣಾನಂದ ಅಪ್ಪನ ಶಕ್ತಿ ಹೆಂಗೈತೆ ನೋಡ್ರಿ. ಆ ಪುಣ್ಯಾತ್ಮರ ಕೈ ಮುಗಿದ್ನ ಹೋಗಿ ಯಪ್ಪ ಅಂದ, ಏ ದೇವ್ರ ನೀನ್ ಇರ್ಬೇಕಂಗ. ಆದ್ರೂ ಹೋಗುವಂಗ ಕಂಡ. ಸತ್ಯವಾಗಿ ನನಗೇನಾವ್ ಹೇಳಿಲ್ಲ, ನಾ ಅವನಿಗೇನು ಹೇಳಿಲ್ಲ. ನೀ ಇರ್ಬೇಕಷ್ಟ. ಈ ಸ್ಥಳದ ಮಹಿಮೆ, ಈ ಗುರುವಿನ ಕೃಪೆ, ನಿಮ್ಮಲ್ಲಿರ್ತಕ್ಕಂಥ ದೈವಿ ಶಕ್ತಿ ಎಷ್ಟೈತೆ ಅಂತ ತಿಳ್ಕೊಂಡಿದ್ದೆ. ಅವಾಗ ಇಷ್ಟಕ್ಕೆ ಬಿಡ್ಲಿಲ್ಲ, ಅವ್ ಮತ್ತು ಹೋಗುವಂಗ ಕಂಡ. ಈ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹರಳಕಟ್ಟೆಯ ಪೂಜ್ಯರ ಪಾದ ಕಮಲಗಳಿಗೆ ನಮಸ್ಕಾರ ಮಾಡೋದು. ಮತ್ತೆ ಅವ್ರ ಪಾದ ಮುಟ್ಟಿ ಹೇಳಂತ ನಾ ಏನ್ ನೀವು ಹೋಗಲ್ಲ ಅಂತೇಳಿ ಮತ್ತೆ ಅಪ್ಪರದ್ದೇ ಕರ್ಕೊಂಡು ಹೋದ್ವಿ. ಕರ್ಕೊಂಡು ಹೋಗಿ, ಯಪ್ಪ ಇವ್ರು ಇಲ್ಲಿ ಡಬಲಾ ಬಡಿಯಾಕ ನಮ್ಗೆ ಅನುಕೂಲ ಆಗ್ತೈತಿ, ಇವ್ರು ಹೋಗ್ತಾರಪ್ಪ, ಅದಕ್ಕೆ ಇವ್ರಿಗೆ ಇಲ್ಲೇ ಇರಂತ ನೀವು ಆಶೀರ್ವಾದ ಮಾಡ್ರಿ ಎಂದು. ಅವಾಗ ನೀ ಇಲ್ಲೇ ಇರ್ಬೇಕಪ್ಪ ಅಂತ ಆಶೀರ್ವಾದ ಮಾಡಿದ್ರು. ಅವ ಮರಿಗೆ ಬಂದು ಒಂದು ನಮೂನಿ ಅಳಾಕತ್ತಾನ. ಯಾಕೆ ಅಳಾಕತ್ತಾನ ಅಂತ ವಿಚಾರ ಮಾಡಿದ್ನ. ಹಿಂದಿಗೆ ಮನಿ ಕರ್ಕೊಂಡು ಹೇಳಾಕತ್ತಾನ.
ಯಪ್ಪ ನಾನು ಪ್ರಾಣ ಬಿಡಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಕೊನೆಯದಂತ ನಾ ಬಂದೀನಿ, ಹೋಗಬೇಡಂತ ಪಾದ ಬಡಿಸಿ ಆಣೆ ಮಾಡಿಸಿರಲ್ಲ, ನಿನ್ ಎಂತ ಏನು ಗೊತ್ತಿಲ್ಲ. ದೇವಿ ಸಾಕಾಗತ್ತ ಏನು ಗೊತ್ತಿಲ್ಲ. ಇಂಥವು ಘಟನೆ ನಡೀತಾನೆ ಇರ್ತಾವ. ಈಗ ಅವ ಹೇಳಿದ ಕೂಡಲೇ ಅವ ಬಂದು ವೇದಿಕೆ ಮೇಲೆ ಮುಂದೆ ಕೂತ ಅರ್ಥ ಹೇಳ್ತಾನಂದ್ರೆ ಇದು ಸಾಮಾನ್ಯ ಅಲ್ಲ, ಇದು ಗುರುವಿನ ಕೃಪೆ. ಈ ಗುರುವಿನ ಹೊಗಳಾದ್ರೆ ಮತ್ತೆ ಯಾರು ಹೊಗಳಿದಾವ? ಈ ಗುರುವಿನ ದೈವಿ ಶಕ್ತಿಯನ್ನ ಪ್ರದರ್ಶನಾತ್ಮಕವಾಗಿ ಮಾಡಿ ಲೋಕ ಕಲ್ಯಾಣಕ್ಕಾಗಿ ನೀವು ಮಾದರಿಯ ಸೋಮನ ಕೊಪ್ಪ ಅಂತ ಏನ್ ಮಾಡಕತ್ತಿಲ್ಲ. ನಿಮಗೆ ಮತ್ತೊಮ್ಮೆ ನನ್ನ ಅನಂತ ಪೂರ್ವ ಪ್ರಣಾಮ. ಇನ್ನ ಅಂತಃಕರಣ ದೇವಿ ಬಾಯಿ. ಇವತ್ತಿನ ವಿಷಯ ಕರುಣದಿಂದ ಅತಿಶಯವ ಧರ್ಮುಂಟೆ, ಧರ್ಮಮುಂಟೆ. ದಯವಿಲ್ಲದ ಧರ್ಮ ಆವುದಯ, ದಯಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಇದು ಒಂದು ಮಾಡಿದ್ದ. ದಯಾ ಇಲ್ಲದ ಧರ್ಮ ಎಲ್ಲೂ ಇಲ್ಲ. ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯ ಇರಬೇಕು, ಅಂತಃಕರಣ ಇರ್ಬೇಕು. ಹಾಗಾದ್ರೆ ಅಂತಃಕರಣ ಹೆಂಗೈತಂದ್ರ ಸಂಗೀತ ಅವರು ಯಮುನಾ ಪರಮ ಇವತ್ತಿನ ವಿಷಯ ಕರುಣದಿಂದ ಅತಿಶಯವ ಧರ್ಮ ಮುಂಟೆ. ಇಂಥ ಅಂತಃಕರಣ ಉಳ್ಳ ದಯಾಸಾಗರ ಉಳ್ಳ ವ್ಯಕ್ತಿತ್ವದಕ್ಕಿಂತ ಮತ್ತೊಂದು ಯಾವುದು ವ್ಯಕ್ತಿತ್ವ ಇಲ್ಲ, ಮತ್ತೊಂದು ಯಾವುದು ಧರ್ಮನೇ ಇಲ್ಲ. ಅದಕ್ಕ 2ನೇ ಅಧ್ಯಾಯದೊಳಗ ದೇವಿ ಆಶೀರ್ವಾದ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿಗೆ ಲೋಕ ಕಲ್ಯಾಣಾರ್ಥವಾಗಿ ಅವರಿಗೆ ಕರುಣಿಸಿ ಆಶೀರ್ವಾದ ಮಾಡ್ತಾವ. ಏನಪ್ಪಾ ಅಂದ್ರ ನಡೀರಿ ಬ್ರಹ್ಮಾಂಡಕ್ಕೆಯು ನೀವು ಒಡೆಯರಾಗಿರಿ ಎನ್ನಲು. ನೋಡ್ರಪ್ಪ, ನೀವು ಬ್ರಹ್ಮಾಂಡಕ್ಕೆ ಒಡೆಯರಾಗಿ ಈ ಜಗತ್ತಿನೊಳಗ ಬ್ರಹ್ಮ ಸೃಷ್ಟಿ ಮಾಡ್ಲಿ, ವಿಷ್ಣು ಸ್ತುತಿ ಮಾಡ್ಲಿ, ರುದ್ರ ಲಯ ಮಾಡ್ಲಿ ಅಂತೇಳಿ ಹೋಗ್ಬಿಡ್ತಾರ. ಅದರ ಜೊತೆಗೆ ಇನ್ನ ಸೋಮನ ಕೊಪ್ಪರ ಶಕ್ತಿಯ ಬಗ್ಗೆ ಒಂದಿಷ್ಟ 9ನೇ ಅಧ್ಯಾಯದ ಶ್ರೀಮನ್ ಚಿದಾನಂದ ಅವಧೂತರು ಬರೆದಿರ್ತಕ್ಕಂಥ ದೇವಿಯ ಮಾತ್ಮೆ ಎಂಬ ಗ್ರಂಥದಲ್ಲಿ 9ನೇ ಅಧ್ಯಾಯದ 14ನೇ ಶ್ಲೋಕ ನೆನಪಿ ಬರ್ತಿರ್ತಾರೆ. ನಿನ್ನ ಭಕ್ತನ ನಿಂದಿಸಿದನನ್ನು ಇನ್ನು ಕಡಿಯುವೆ ವಂಶ ಸಹಿತಲು. ಈಗೇನಿ ಈ ಕಾರ್ಯಕ್ರಮದ ಭಾಗಿಗಳಾಗಿರಿ, ನಿಮ್ಮಲ್ಲಿ ಏನು ಪಾಸಿಟಿವ್ ಎನರ್ಜಿ ಬಂದದ, ನಿಮ್ಮ ಬಗ್ಗೆ ನಿಂದ ಮಾಡಿದ್ರೆ ಅವ್ರು ವಂಶ ಹಾಳಾಗತ್ತೆ. ನಿನ್ನ ಭಕ್ತನ ನಿಂದಿಸಿದವನನ್ನು ಇನ್ನು ಕಡಿಯುವೆ ವಂಶ ಸಹಿತಲು. ನಿನ್ನ ಭಕ್ತನು ಎಲ್ಲಿ ಇದ್ದೊಡೆ ಅಲ್ಲೇ ಇರ್ತೀಯೋ. ಅನೇಕ ನಿಮಗ್ ಗೊತ್ತಿಲ್ಲದಂತ ಪವಾಡಗಳು ನಡೀತಾನೆ ಇರ್ತಾವ. ಯಾಕಂತ ಕೇಳಿದ್ರೆ ಆಪತ್ನಾಗ ಅವ ದೇವರಾಗ ಬಂದ ನೋಡ್ರಿ ಅಂತ, ಅವ ದೇವರಾಗಿ ಹೇಳಿದ್ ನೋಡ್ರಿ ಅಂತ. ನಿನ್ನ ಭಕ್ತನ ಗಾಳಿ ಹಾಯಲಿ ತಿನ್ನು ಓಡುವವು ಸರ್ವ ದುರಿತವು. ಬರೇ ನಿಮ್ಮ ಗಾಳಿ ಬಡಿತಂದ್ರ ಅವರಲ್ಲಿರುವ ಸರ್ವ ದುರಿತಗಳೆಲ್ಲವೂ ಓಡಿ ಹೋಕ್ಕವಂತ ಬರ್ತಾನ. ಇನ್ನು ಜೀವ ನಿನಗೆ ಅದು ಸತ್ಯಂದು ಅಮರಗಣ. ಅಮರ ಅಂದ್ರ ಸಾವಿರದವರು, ಗಣ ಅಂದ್ರ ಸಮೂಹ. ಅಮರ ಗಣ ಅಂದರೆ ದೇವಾನು ದೇವತೆಗಳು ಹೇಳಿರ್ತಕ್ಕಂಥ ಮಾತು. ನೋಡ್ರಿ, ಆ ದೇವಿ ಎಂತ ಅಂತಃಕರಣ ಉಳ್ಳಕೈತಿ, ದೇವಿ ಎಂತ ಮಾತನ್ನು ಹೇಳ್ತಾಳ.
ಅವ್ರಿಗೆ ಯಾವ ರೀತಿ ಹೇಳ್ತಾರೋ. ಒಂದ್ಸಲ ಏನ್ ಮಾಡ್ತಾರ ಅಂದ್ರ ಆ ದೇವಿ ಇವರಿಗೆ ಆಶೀರ್ವಾದ ಮಾಡುವಾಗ ಈಗೇನ್ ನೀವು ನಾಮಸ್ಮರಣ ಮಾಡಾಕತ್ತಿರಲ್ಲ ಜಪ ತಪ, ಅಲ್ಲಿ ನೀವ್ ಇಲ್ಲಿ ಜಪ ತಪ ಮಾಡಾಕತ್ತೀರಿ, ಅಲ್ಲಿ ಸುದ್ದಿ ಮುಟ್ಟಾಕತ್ತೈತಿ. ತೆಂಗಿನ ಗಿಡಕ್ಕೆ ಇಲ್ಲಿ ನೀರು ಹಾಕೇರಿ, ಅವ್ ನೀರ್ ಯಾರಿಗೆ ಗೊತ್ತಾಗದಂಗ ಆ ಕಾಯಿ ಒಳಗೆ ಹೋಗ್ಯಾವ ಹೆಂಗಲ್ಲ ಹಂಗ ಅಲ್ಲಿ ಮುಟ್ಟಾಕತೈತಿ. ಅವಾಗ ಅವರ ಸಂದೇಹ ನಿಮಗೆ ಬಂದ ಕೂಡಲೇ ಗುರು ಮುಖಾಂತರ ಇಂಥ ಪೂಜ್ಯರ ಮುಖಾಂತರ ಸತ್ಕಾರ್ಯಗಳನ್ನು ನೇಮಿಸಿದಾಗ ನಿಮ್ಮಂತವ್ರು ನಮ್ಮಂತವ್ರು ಕೂಡಿ ಅಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿ ಆ ದೇವಿಯನ್ನು ಕಂಡ ಪುಳಕಿತರಾಗಿ ಅತ್ಯಾನಂದದಿಂದ ಓಂ ನಮೋ ಓಂಕಾರಿ ಜಯ ಜಯ, ಓಂ ನಮೋ ಹೀಂಕಾರಿ ಜಯ ಜಯ.